ಸೊ ಗೈಸ್ ಯಾರೋ ಒಬ್ರು ನನಗೆ ಮೆಸೇಜ್ ಮಾಡಿದ್ರು, ನಿಮ್ದು ಜೆಪಿ ಬ್ರೋದು ಒಂದು ಕಾಂಟ್ರವರ್ಸಿ ಆಗಿತ್ತಲ್ಲ, ಮತ್ತೇನಕ್ಕೆ ಅವ್ರ ಬಗ್ಗೆ ವಿಡಿಯೋ ಮಾಡ್ತಿದ್ಯಾ ಅಂತ ಕೇಳಿದ್ರು. ಆಕ್ಚುಲಿ ಅವರಿಗೆಲ್ಲ ಒಂದು ಕ್ಲಾರಿಟಿ ಕೊಡ್ತೀನಿ. ನಂದು ಜೆಪಿ ಬ್ರೋದು ಸೀರಿಯಸ್ ಆಗಿರೋ ಒಂದು ಕಾಂಟ್ರವರ್ಸಿ ಆಗಿತ್ತು. ಅದ್ರ ಬಗ್ಗೆ ಲಾಸ್ಟ್ ಗೆ ಹೇಳ್ತೀನಿ. ಪೂರ್ತಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ. ಸೊ ಲಿಂಕ್ ಬಯೋದಲ್ಲಿ ಇರುತ್ತೆ ಅಥವಾ ಸ್ಟೋರಿಯಲ್ಲಿ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ಹೋಗಿ ನೋಡಿ. ಈ ವಿಡಿಯೋ ಬಂದು ದ ನೇಮ್ ಇಸ್ ಜೆಪಿ. ನೀವೀಗ ಮಾಡ್ತಾ ಇದ್ದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಬ್ರೋ. ಫಸ್ಟ್ ಆಫ್ ಆಲ್ ಜೆಪಿ ಬ್ರೋ ನನಗೆ ಹೆಂಗ್ ಪರಿಚಯ ಆದ್ರು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ನಾನು ಬೆಂಗಳೂರಿಗೆ ಹೋಗಿರ್ತೀನಿ, 5 ವರ್ಷ ಬೆಂಗಳೂರಲ್ಲೇ ಇರ್ತೀನಿ. ಸೊ 3 ವರ್ಷ ನನ್ನ ಡಿಗ್ರಿ ಇರುತ್ತೆ, ಡಿಗ್ರಿ ಮುಗ್ದಿರುತ್ತೆ. ಸೊ ನಾನು ಬರುತ್ತೆ ಬೆಂಗಳೂರು ಯೂನಿವರ್ಸಿಟಿಯಲ್ಲೇ ನಾನು ಡಿಗ್ರಿನ ಮುಗಿಸಿರ್ತೀನಿ. ಡಿಗ್ರಿ ಮುಗ್ದಾದ್ಮೇಲೆ 1.5 ವರ್ಷ ಕೋಚಿಂಗ್ ಅಂತ ಇರ್ತೀನಿ. ಸೊ UPSC ಕೋಚಿಂಗ್ ಅಂತ 1.5 ವರ್ಷ ಬೆಂಗಳೂರಲ್ಲೇ ಇರ್ತೀನಿ. ಆ ಸಮಯದಲ್ಲೇ ನನಗೆ ಪರಿಚಯ ಆಗಿದ್ದು ಜೆಪಿ ಬ್ರೋ. ಫಸ್ಟ್ ನಾನು ಬೆಂಗಳೂರಿಗೆ ಹೋದಾಗ ಫಸ್ಟ್ ಕಂಟೆಂಟ್ ಕ್ರಿಯೇಟರ್ ಯಾರು ಪರಿಚಯ ಆಗಿದ್ದು ಅಂದ್ರೆ, ನಾನು ರೂಮಲ್ಲಿ ಕೂತ್ಕೊಂಡು ರೀಲ್ಸ್ ನ ಸ್ಕ್ರೋಲ್ ಮಾಡ್ಬೇಕಾದ್ರೆ ನಾನ್ ನೋಡಿದೆ ಟಾಟಾ ಗೋಸ್ಟರ್ ವಿಡಿಯೋ. ಅವ್ರದ್ದು ವಿಡಿಯೋ ನೋಡಾದ್ಮೇಲೆ ಅವ್ರ ಸ್ಟುಡಿಯೋ ಲೊಕೇಶನ್ ಬಯೋದಲ್ಲಿ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಲೊಕೇಶನ್ ಹಾಕೊಂಡು ಹೋಗ್ತೀನಿ. ಅವರೇ ನನಗೆ ಹೇಳ್ಕೊಟ್ಟಿದ್ದು, ನನಗೆ ಅವ್ ವಿಡಿಯೋಸ್ ಗಳು ಹೆಂಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕಂತ ಏನು ಗೊತ್ತಿರ್ಲಿಲ್ಲ. ಅವಾಗ ನನಗೆ ಟಾಟಾ ಗೋಸ್ಟರ್ ಹೇಳ್ಕೊಟ್ಟಿದ್ದು, ಹೆಂಗ್ ವಿಡಿಯೋ ಮಾಡ್ಬೇಕು, ಹೆಂಗ್ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಂತ ಅವರೇ ನನಗೆ ಹೇಳ್ಕೊಟ್ಟಿದ್ದು. ಸೊ ಅದಾದ್ಮೇಲೆ ಅವ್ರು ಹೇಳ್ದಂಗೆ ನಾನು ಪಾಲಿಸ್ಕೊಂತ ಬಂದೆ. ಸೊ ಡೆಫಿನೆಟ್ಲಿ ಅವ್ರು ಅದ್ರಲ್ಲಿ ನನ್ನ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಅದಾದ್ಮೇಲೆ ನನಗೆ ಪರಿಚಯ ಆಗಿದ್ದು ಯಾರು ಅಂತ ಅಂದ್ರೆ, ನೀವೆಲ್ಲ ಟಿಕ್ ಟಾಕ್ ಇಂದ ನೋಡ್ಕೊಂಡ್ ಬಂದಿರ್ತೀರ ಅವ್ರು ಯಾರು ಅಂತ. ಸೊ ಆರ್ಟೇಕರ್ ಲವ್ಲಿ ಅವಾಗಿನ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಆರ್ಟೇಕರ್ ಲವ್ಲಿ ಅವ್ರು ಪರಿಚಯ ಆದ್ರು. ಅದಾದ್ಮೇಲೆ ನನಗೆ ಪರಿಚಯ ಆಗಿದ್ದು ಒಂದು ಟೀಮ್. ಆ ಟೀಮಿಗೆ ಹೋದಾಗೆ ಜೆಪಿ ಬ್ರೋ ನನಗೆ ಪರಿಚಯ ಆದ್ರು. ಸೊ ಆ ಟೀಮಿಗೆ ಹೋದಾಗ ಫಸ್ಟ್ ನನಗೆ ಸಿಕ್ಕಿರ್ತಾರೆ ಜೆಪಿ ಬ್ರೋ. ಅವಾಗ ಆಕ್ಚುಲಿ ಜೆಪಿ ಬ್ರೋ ಬಂದ್ಬಿಟ್ಟು ನನಗೆ ಯಾರು ಅಂತ ಕರೆಕ್ಟ್ ಆಗಿ ರೆಕಗ್ನೈಸ್ ಮಾಡಕ್ ಆಗಿರ್ಲಿಲ್ಲ. ಆಮೇಲೆ ಎಲ್ಲೋ ಒಂದ್ ಕಡೆ ಗೊತ್ತಾಯ್ತು ಇವ್ರು ವಿಡಿಯೋಸ್ ಗಳನ್ನ ಮಾಡ್ತಾರೆ ಅಂತ. ಅವಾಗ ನಾನು ಅವ್ರಿಗೆ ಕೇಳ್ತೀನಿ, ಬ್ರೋ ನೀವು ಕೂಡ ವಿಡಿಯೋಸ್ ಗಳು ಮಾಡ್ತಿರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಕೇಳ್ತೀನಿ. ಅವಾಗ ಹೌದು ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಒಂದು 10 ನಿಮಿಷ ನೋಡ್ತೀನಿ, ಕಾಣದೇ ಇಲ್ಲ, ಅವ್ರು ಎಲ್ಲ ಹೋಗ್ಬಿಟ್ಟಿರ್ತಾರೆ ಅನ್ನೋ ಗೊತ್ತಿಲ್ಲ. ಅದಾದ್ಮೇಲೆ ನನಗೆ ಪರಿಚಯ ಆಗಿದ್ದು SMR ಬ್ರೋ. ಅಂದ್ರೆ ಆ ಟೀಮ್ ಅಲ್ಲಿ ಇದ್ದಾಗ ಒಂದ್ 4 ದಿನ ಅವ್ರು ಕಂಟಿನ್ಯೂಸ್ ಆಗಿ ಅಲ್ಲಿ ಬರ್ತಾ ಇರ್ತಾರೆ. ಸೊ ನಾನು ಕೂಡ ಮಾತಾಡ್ಸಿರ್ತೀನಿ. ಸೊ ಅವರು ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿರ್ತಾರೆ. ಅವಾಗ ನಂದೊಂದು 70K 80K ಇತ್ತು. ಸೊ ಅವಾಗ ನನಗೆ ಪರಿಚಯ ಆಗಿದ್ದವರು. ಸೊ ನೀವ್ ಒಂದ್ ವಿಡಿಯೋ ನೋಡಿರ್ತೀರಾ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟಿದ್ದೀನಿ. ಸೊ ಅವ್ರ ಕಾರ್ ಒಳಗೆ ಕುತ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ನಾನು ಇನ್ಸ್ಟಾದಲ್ಲಿ ಬಿಟ್ಟಿದ್ದೆ. ಸೊ ಅದಾದ್ಮೇಲೆ ನನಗೆ ಪರಿಚಯ ಆಗಿದ್ದು ಜೆಪಿ ಬ್ರೋ. ಜೆಪಿ ಬ್ರೋ ಕರೆಕ್ಟ್ ಆಗಿ ನನಗೆ ಪರಿಚಯ ಆಗಿದ್ದು ಯಾವಾಗ ಅಂದ್ರೆ ನವೆಂಬರ್ 1 ನಾನು ದಾವಣಗೆರೆಯಲ್ಲಿ ಇರ್ತೀನಿ ಆಕ್ಚುಲಿ. ಸೊ ಬೆಳಗ್ಗೆ ಬೇಗನೆ ಎದ್ದು ಬೆಂಗಳೂರಿಗೆ ಹೋಗ್ತೀನಿ. ಒಂದು 5 ಗಂಟೆ 6 ಗಂಟೆ ಒಳಗಡೆ ಬೆಂಗಳೂರಿಗೆ ಹೋಗ್ತೀನಿ ಬೆಳಗ್ಗೆನೆ. ಸೊ ಎಲ್ಲರನ್ನೂ ಕರ್ಕೊಂಡ್ ಬರ್ಬೇಕಂತ ಹೋಗ್ತೀನಿ. ಅವಾಗ ನನಗೆ ಜೆಪಿ ಬ್ರೋ ಕರೆಕ್ಟ್ ಆಗಿ ಪರಿಚಯ ಆಗಿದ್ದು. ಅದಾದ್ಮೇಲೆ ಸಂಜೆ ಬಂದ್ಬಿಟ್ಟು ಒಂದು ಮೀಟಪ್ ಇತ್ತು ದಾವಣಗೆರೆಯಲ್ಲಿ. ಆದ್ರೂ ಕೂಡ ಬೆಳಗ್ಗೆ ಹೋಗಿ ಎಲ್ಲರನ್ನೂ ಕರ್ಕೊಂಡ್ ಬಂದಿರ್ತೀನಿ. ಅದಾದ್ಮೇಲೆ ಜೆಪಿ ಬ್ರೋ ಅವತ್ತೇ ನನಗೆ ಪರಿಚಯ ಆಗ್ತಾರೆ. ಆಮೇಲೆ ಸಂಜೆ ಬಂದು ಮೀಟಪ್ ಆಗುತ್ತೆ. ಮೀಟಪ್ ಆದ್ಮೇಲೆ ನಾವು ಜೆಪಿ ಬ್ರೋನ ಕ್ಲೀನ್ ಆಗಿ ಮಾತಾಡ್ಸಿ ಅಲ್ಲಿಂದ ಒಂದು 15-16 ದಿನ ಮನೇಲೇ ಇರ್ತಾರೆ. ಸೊ ಆಮೇಲೆ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗ್ತೀವಿ. ಅದಾದ್ಮೇಲೆ ಅವ್ರದ್ದು ಲೈಫ್ ಸ್ಟೋರಿ ಬಗ್ಗೆ ಅವ್ರಿಗೆ ಏನೇನಾಯ್ತು ಅದು ಪ್ರತಿಯೊಂದನ್ನು ಕೂಡ ಹೇಳ್ಕೊಂತಾರೆ. ನಿಜವಾಗ್ಲೂ ಬೇಜಾರು ಅನ್ಸ್ತು ನೋಡಿ. ಸೊ ನಮ್ಮ ಮನೇಲಿರೋರ ಜೊತೆ ತುಂಬಾ ಕ್ಲೋಸ್ ಆಗ್ತಾರೆ. ಅವರು ಲೈಕ್ ಜಾಸ್ತಿ ಇಷ್ಟ ಆಗಿದೆ ಅಂದ್ರೆ ಆಕ್ಚುಲಿ ನಮ್ಮ ಮನೇಲಿರೋರಿಗೆ ಜೆಪಿ ಬ್ರೋನೆ. ಸೊ ಅವ್ರ ಲೈಫ್ ಸ್ಟೋರಿ ಅವ್ರ ಪ್ರತಿಯೊಂದನ್ನು ಕೂಡ ಹೇಳ್ಕೊಂಡು ನಿಜವಾಗ್ಲೂ ಬೇಜಾರಾಗಿ ಅನ್ಸ್ಬಿಡ್ತು. ಯಾಕಂದ್ರೆ ಬಹಳ ವರ್ಷಗಳಿಂದ ಒಬ್ನೇ ಇದ್ದೀನಿ, ಫ್ರೆಂಡ್ಸ್ ಮನೇಲಿ ಇದ್ದೀನಿ ಅಂತ ಅವ್ರು ಹೇಳಿದ್ರು. ಸೊ ತುಂಬಾ ಬೇಜಾರು ಅನಿಸ್ತು ಆ ವಿಷಯ ಕೇಳಿ. ಸೊ ಹಂಗಾಗಿ ಮನೇಲಿರೋರೆಲ್ಲ ಒಂದಿಷ್ಟು ಲೈಕ್ ಎಲ್ಲ ಒಂದ್ ಕಡೆ ಸೈಡ್ ಕಾರ್ನರ್ ಇಟ್ಟಿದ್ರು ಅವ್ರ ಮೇಲೆ. ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಬಂದಿರೋ ವ್ಯಕ್ತಿ ಅಂತ. ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವಾಗ ಬಂದಿದ್ದು ಅಂದ್ರೆ ಅವ್ರ ಬರ್ತಡೇಗೆ ಬಂದಿದ್ರು. ಅವ್ರ ಬರ್ತಡೇಗೆ ಬಂದಿದ್ರು. ಆಕ್ಚುಲಿ ನಾವು ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಆಮೇಲೆ ಬರ್ತಡೇಗೆ ಬಂದಿದ್ರು. ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಬರ್ತಡೇ ಎಲ್ಲ ಮುಗಿದಾದ್ಮೇಲೆ ಒಂದು ಕಾಂಟ್ರವರ್ಸಿ ಆಯ್ತು. ಆ ಕಾಂಟ್ರವರ್ಸಿ ನಿಮ್ಗೆಲ್ರಿಗೂ ಗೊತ್ತಿರೋದು, ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ ನಾನು. ಕಾಂಟ್ರವರ್ಸಿ ಎಲ್ಲ ಮುಗಿದಾದ್ಮೇಲೆ ಮತ್ತೆ ಅವ್ರು ಬಂದಿದ್ದು ಯಾವಾಗ ಅಂದ್ರೆ ಜೂನ್ಗೆ ನಮ್ ತಮ್ಮನ್ ಬರ್ಡೇ ಇತ್ತು, ಅವಾಗ ಬಂದ್ರು. ಅವಾಗ ಆಕ್ಚುಲಿ ನಮ್ದು ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿದ್ದು, ನಂದು ಜೆಪಿ ಬ್ರೋದು. ಸೊ ಆ ಕಾಂಟ್ರವರ್ಸಿ ಹೆಂಗಿತ್ತು ಅಂದ್ರೆ ಫುಲ್ ವರ್ಷನಾಗೋಗಿತ್ತು. ಸೊ ಆ ವಿಡಿಯೋನ ಬಹಳ ಜನ ನೋಡಿಲ್ಲ ಅನ್ಸುತ್ತೆ, ಹಾಕ್ತೀನಿ ನೋಡಿ ಇವಾಗ. ಈ ವಿಡಿಯೋ ಬಂದು ದ ನೇಮ್ ಇಸ್ ಜೆಪಿ. ನೀವೀಗ ಮಾಡ್ತಾ ಇದ್ದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಬ್ರೋ. ಅಲ್ಲ, ನೀವು 29ನೇ ತಾರೀಕು ನನ್ನ ಮನೆಗೆ ಬಂದಿರ್ತೀರಾ. 30ನೇ ತಾರೀಕು ನನ್ನ ತಮ್ಮನ ಬರ್ಡೇ ಇತ್ತು. ಬರ್ಡೇ ಎಲ್ಲ ಮುಗಿಸ್ಕೊಂಡು ನೈಟ್ ಪಾರ್ಟಿನೂ ಕೂಡ ಮುಗಿಸಿರ್ತೀವಿ. ಅದಾದ್ಮೇಲೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತೀರಾ. ಸರಿ ಆಯ್ತು, ಮನೆಗೆ ಹೋಗಿ ಅಂತ ನಾನು ಖುಷಿಯಾಗಿ ಹೇಳಿರ್ತೀನಿ. ಆದ್ರೆ ನೀವು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋ ಸಮಯದಲ್ಲಿ ನಿಮ್ಮ ಚಡ್ಡಿ ಬದಲಿಗೆ ನನ್ನ ಚಡ್ಡಿ ಎತ್ಕೊಂಡು ಹೋಗಿದ್ರಲ್ಲ ಮಾರಯ್ಯ. ಅದೊಂದೇ ಬ್ರಾಂಡೆಡ್ ಚಡ್ಡಿ ಉಂಟು, ದಯವಿಟ್ಟು ತಂದು ಕೊಡಿಯಲ್ಲ. ಮಂಗಳೂರು ಜೆಪಿ ಅವರೇ, ದಯವಿಟ್ಟು ತಂದು ಕೊಡಿ. ಪುತ್ತೂರು ಗಡಿ. ನಾನು ಬೆಳಗ್ಗೆ ಎದ್ದಿ ಸುಮ್ನೆ ಅವ್ರಿಗೊಂದು ಶಾಕ್ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ. ಅದಾದ್ಮೇಲೆ ಇನ್ನೊಂದು ಎಪಿಸೋಡ್ ಒಂಥರ ಮಾಡ್ತೀನಿ. ಸೊ ಚಡ್ಡಿ ಕಳ್ಳ ಅಂತ ಅದನ್ನು ಕೂಡ ಅವ್ರು ನೋಡ್ತಾರೆ. ನೋಡ್ಬಿಟ್ಟು ರಿಪ್ಲೈನೇ ಮಾಡಿಲ್ಲ. ಏನೂ ಆಗಲ್ಲ, ನಾನೇ ಬೇಡ ಮಾಡ್ಬೇಡಿ ಅಂತ ಹೇಳಿದೆ. ಯಾಕಂದ್ರೆ ಸುಮ್ನೆ ಜಸ್ಟ್ ಒಂದು ಫನ್ನಿಯಾಗಿ ಮಾಡಿದ್ದು ವಿಡಿಯೋನ. ಆಮೇಲೆ ಅವ್ರು ರಿಪ್ಲೈ ಮಾಡ್ಬೇಡಿ ಅಂತ ನಾನೇ ಹೇಳಿದೆ. ಅದಾದ್ಮೇಲೆ ನೀವು ನೋಡೋದೇ ಆಡಿಷನ್. ಸೊ ನಮ್ ಟೀಮಿಂದ 3 ಜನ ಸೆಲೆಕ್ಟ್ ಆಗ್ತೀವಿ. ಅದ್ರಲ್ಲಿ 2 ರಿಜೆಕ್ಟ್ ಆಗ್ತೀವಿ. ರೌಂಡ್ಸ್ ಎಲ್ಲ ಅಟೆಂಡ್ ಮಾಡಿ 2 ರಿಜೆಕ್ಟ್ ಆಗ್ತೀವಿ. ಲಾಸ್ಟ್ ಅಲ್ಲಿ ಸೆಲೆಕ್ಟ್ ಆಗೋದು ಜೆಪಿ ಬ್ರೋ. ಆಡಿಷನ್ ಎಲ್ಲ ಹೋಗಿ ರೌಂಡ್ಸ್ ಎಲ್ಲ ಮುಗಿಸಿ ಅದಾದ್ಮೇಲೆ ಅಗ್ನಿ ಪರೀಕ್ಷಾ ರೌಂಡಿಗೆ ಹೋಗ್ತಾರೆ. ಅಗ್ನಿ ಪರೀಕ್ಷಾ ರೌಂಡ್ ಅಲ್ಲಿ 7 ನಿಮಿಷ ಮಾತಾಡಿರ್ತಾರೆ. ಆದ್ರೆ 7 ಸೆಕೆಂಡ್ ಕ್ಲಿಪ್ ಮಾತ್ರ ಹಾಕಿರ್ತಾರೆ. ಉಳಿದಿದ್ದೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿರ್ತಾರೆ. ಸೊ ಏನ್ ಮಾಡಕ್ಕಾಗುತ್ತೆ. ಸೊ ಟ್ಯಾಲೆಂಟ್ ಇರೋರಿಗೆ ಬೆಲೆ ಇಲ್ಲ ಅಂತ ಅಲ್ಲಿ ನಮಗೆ ಗೊತ್ತಾಗ್ಬಿಡ್ತು. ಸೊ ಇವಾಗ ಲಾಸ್ಟ್ ಚಾನ್ಸ್ ಇರೋದು ವೈಲ್ಡ್ ಕಾರ್ಡ್ ಎಂಟ್ರಿ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಹೋಗ್ತಾರೆ. ಕಲರ್ಸ್ ಕನ್ನಡ ಪೇಜ್ ನ ಮತ್ತೆ ಕಿಚ್ಚ ಸುದೀಪ್ ಸರ್ ಟ್ಯಾಗ್ ಮಾಡಿ ಇದ್ರಲ್ಲಿ. ಸೊ ನೋಡೋಣ, ಇದೊಂದು ಚಾನ್ಸ್ ಇದೆ. ಅವ್ರ ಒಂದು ಟ್ಯಾಲೆಂಟ್ ನ ಪ್ರೂವ್ ಮಾಡ್ಕೊಳ್ಳೋಕೋಸ್ಕರ ಒಂದ್ ಸ್ಟೇಜ್ ನ ಹುಡುಕ್ತಿದ್ದಾರೆ. ಸೊ ಯಾಕಂದ್ರೆ ಬಿಗ್ ಬಾಸ್ ಬಂದ್ಬಿಟ್ಟು
ಸೊ ಒಂದು ವೈಡ್ ಆಡಿಯನ್ಸ್ ಗಳು ಕರ್ನಾಟಕದಲ್ಲಿ ಬಿಗ್ ಬಾಸ್ ಕನ್ನಡನ ನೋಡ್ತಾರೆ. ಸೊ ಅದಕ್ಕೋಸ್ಕರ ಕೇಳ್ಕೊಂತಿದೀನಿ ಅಷ್ಟೇ. ಸೊ ನೋಡೋಣ, ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ವಿಡಿಯೋಗೋಸ್ಕರ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಒತ್ತೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಿದ್ದೀನಿ. ಸೊ ನೋಡೋಣ, ಒಂದು ಚಾನ್ಸ್ ಸಿಕ್ಕರೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬಾಯ್, ಲವ್ ಯು.